ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಮಮತಾ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ 100% ರಿಸಲ್ಟ್ ಕೊಡುವಂತಹ ಒಂದು ಎಫೆಕ್ಟಿವ್ ಹೋಮ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ. ಅದು ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ. ದೇಹದ ತೂಕವನ್ನು ಆರೋಗ್ಯಕರವಾಗಿ ಕಡಿಮೆ ಮಾಡಿಕೊಂಡು ಆರೋಗ್ಯಯುತವಾದ ಜೀವನವನ್ನು ನಡೆಸಬೇಕು ಅಂದರೆ ಈ ಮನೆಮದ್ದನ್ನು ನೀವು ಪ್ರತಿದಿನ ಸೇವಿಸಲೇಬೇಕು. ಅಷ್ಟು ಪ್ರಯೋಜನಕಾರಿಯಾದ ಮನೆಮದ್ದನ್ನು ಇವತ್ತು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ದೇಹದ ತೂಕ ಜಾಸ್ತಿ ಆಗಿಬಿಟ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ಏನೇ ಪ್ರಯತ್ನ ಪಟ್ಟರೂ ದೇಹದ ತೂಕ ಮಾತ್ರ ಕಡಿಮೆನೇ ಆಗ್ತಿರೋದಿಲ್ಲ. ಅಂಥವ್ರಿಗೆ ಈ ಒಂದು ರೆಮಿಡಿ 100% ರಿಸಲ್ಟನ್ನು ಕೊಡುತ್ತೆ. ಈ ರೆಮಿಡಿಯನ್ನು ಯಾವ ರೀತಿ ತಯಾರಿಸ್ಕೊಳ್ಳೋದು, ಹೇಗೆ ಇದನ್ನು ಸೇವಿಸೋದು ಅಂತ ಎಲ್ಲ ಇವಾಗ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಜೀರಿಗೆ ಪ್ರತಿ ಅಡುಗೆ ಮನೆಯಲ್ಲೂ ಇರುವಂತಹ ಈ ಜೀರಿಗೆ ಅಡುಗೆಗೆ ಮಾತ್ರ ಅಲ್ಲ, ನಮ್ಮ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಜೀರಿಗೆಯಿಂದ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬಹುದು. ಇದರಿಂದ ಕಿಡ್ನಿ ಸ್ಟೋನ್ ನಿವಾರಣೆ ಆಗುತ್ತೆ, ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಸಮಸ್ಯೆಯಂತಹ ತೊಂದರೆಗಳು ನಿವಾರಣೆ ಆಗುತ್ತೆ, ಜೀರ್ಣಕ್ರಿಯೆ ವೃದ್ಧಿಯಾಗುತ್ತೆ, ಮೆಟಬಾಲಿಸಮ್ ಇನ್ಕ್ರೀಸ್ ಆಗುತ್ತೆ. ಎಷ್ಟೆಲ್ಲ ಪ್ರಯೋಜನಗಳನ್ನು ಈ ಜೀರಿಗೆಯಿಂದ ನಾವು ಪಡ್ಕೋಬಹುದು. ಈ ಜೀರಿಗೆಯನ್ನು ಯಾವೆಲ್ಲ ರೀತಿ ನಾವು ಬಳಸಿದ್ರೆ ನಮ್ಮ ಆರೋಗ್ಯಕ್ಕೆ ಪ್ರಯೋಜನಗಳು ಸಿಗುತ್ತೆ ಅಂತ ಈಗ ನೋಡೋಣ. ಅದರಲ್ಲೂ ಸಣ್ಣ ಆಗಬೇಕು ಅನ್ನೋರಿಗೆ ಈ ಒಂದು ಜೀರಿಗೆಯನ್ನು ಯಾವ ರೀತಿ ಬಳಸಬಹುದು ಅಂತ ಈಗ ನೋಡೋಣ. ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ 1 ಲೋಟ ಬಿಸಿ ನೀರಿಗೆ 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಇಡೀ ರಾತ್ರಿ ನಾವು ಅದನ್ನು ಹಾಗೆ ಬಿಡಬೇಕು. ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಹಾಗೆ ಇಟ್ಬಿಡಿ. ನಂತರ ಬೆಳಗ್ಗೆ ಈ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ನಂತರ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಿಂಬೆಹಣ್ಣಿನ ರಸ, ಅಂದರೆ ಜಾಸ್ತಿ ಬಿಸಿ ಇರಬಾರ್ದು, ಬೆಚ್ಚಗಿರೋ ಅಂತಹ ಈ ನೀರಿಗೆ ನಿಂಬೆಹಣ್ಣಿನ ರಸ, ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಕಿಡ್ನಿ ಸ್ಟೋನ್ಸ್ ನಿವಾರಣೆ ಆಗುತ್ತೆ, ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ, ಜೊತೆಗೆ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ. ಮಧುಮೇಹ ಇರುವಂತಹವರು ಜೇನುತುಪ್ಪವನ್ನು ಸ್ಕಿಪ್ ಮಾಡಿ ಬರೀ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬಹುದು. ನಿಂಬೆಹಣ್ಣಿನ ರಸದಲ್ಲಿ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ಇರೋದ್ರಿಂದ ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಜೊತೆಗೆ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡಿ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನೀವು ರೆಗ್ಯುಲರಾಗಿ ಪ್ರತಿದಿನ ಕುಡಿಬಹುದು. ಹಾಗೆ ನಾನು ಮತ್ತೆ ಇನ್ನೊಂದು ರೆಮಿಡಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ಸಣ್ಣ ಆಗಬೇಕು ಅನ್ನೋರಿಗೆ ಜೀರಿಗೆಯಿಂದ ಇನ್ನೊಂದು ರೆಮಿಡಿಯನ್ನು ನಾವು ಮಾಡ್ಕೋಬಹುದು. ಅದು ಕೂಡ ತುಂಬ ಸಿಂಪಲ್ಲಾಗಿ. ನೋಡಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ನಂತರ ಜೇನುತುಪ್ಪವನ್ನು ತೊಗೊಂಡಿದ್ದೀನಿ. ಒಂದು ಇನ್ಸ್ಟೆಂಟಾಗಿ ನಾವಿದನ್ನು ರೆಡಿ ಮಾಡ್ಕೊಬಹುದು. ಜೀರಿಗೆಯನ್ನು ನೆನೆಸೋ ಹಾಗಿಲ್ಲ, ಏನೂ ಇಲ್ಲ. ಇನ್ಸ್ಟೆಂಟಾಗಿ ಒಂದು ವೆಯ್ಟ್ ಲಾಸ್ ರೆಮಿಡಿಯನ್ನು ನಾವು ಮಾಡ್ಕೋಬಹುದು. ಅಂದರೆ ಇದನ್ನು ನಾವು ರೆಡಿ ಮಾಡಿಕೊಂಡು ಬಳಸ್ಬೋದು ಸ್ನೇಹಿತರೆ. ಇದನ್ನು ಸೇವಿಸೋದ್ರಿಂದ ದೇಹದ ತೂಕ ಖಂಡಿತವಾಗ್ಲೂ ಕಡಿಮೆ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ನೋಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕ್ಕೊಂಡ್ಬಿಡೋಣ. ನಂತರ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಸೇವಿಸಬೇಕು. ಇದನ್ನು ಪ್ರತಿದಿನ ನಾವು ಸೇವಿಸಿದ್ರೆ ನಮ್ಮ ಇಡೀ ದಿನಕ್ಕೆ ಬೇಕಾದಂತಹ ಎನರ್ಜಿ ಸಿಗುತ್ತೆ, ಮತ್ತು ನಾವು ಇಡೀ ದಿನ ಸೇವಿಸಿದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ನಮ್ಮ ದೇಹದ ಕೆಟ್ಟ ಕೊಬ್ಬು ಕರಗೋದಕ್ಕೆ ಈ ಜೀರಿಗೆ ಮತ್ತು ಜೇನುತುಪ್ಪ ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು. ಇದನ್ನು ನೀವು ಬೆಳಗ್ಗೆ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ 1 ಚಮಚದಷ್ಟು ಸೇವಿಸಿ. ನಂತರ 1 ಲೋಟ ಬಿಸಿ ನೀರನ್ನು ನೀವು ಕುಡಿದ್ರೆ ಸಾಕು. ನೀವು ಜೀರಿಗೆಯನ್ನು ಇಡೀ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ಕುದಿಸಿ ಕೂಡ ಕುಡಿಬಹುದು, ಅಥವಾ ಈ ರೀತಿ ಜೀರಿಗೆಯನ್ನು ಜೇನುತುಪ್ಪದಲ್ಲಿ ಹಾಕಿ ಕೂಡ ಸೇವಿಸಬಹುದು. ಇದನ್ನು ಸೇವಿಸಿದ ನಂತರ ನೀವು 1 ಲೋಟ ಬಿಸಿ ನೀರನ್ನು ಕುಡೀರಿ. ಎರಡರಲ್ಲಿ ಯಾವ ರೆಮಿಡಿ ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ನೀವು ಬಳಸ್ಬೋದು. ಅಥವಾ ನೀವು ಜೀರಿಗೆಯನ್ನು ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಆ ಪೌಡರನ್ನು ಪ್ರತಿದಿನ ಬೆಳಗ್ಗೆ 1 ಲೋಟ ಬಿಸಿ ನೀರಿಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸಹ ಕುಡಿಬಹುದು. ನಿಮಗೆ ಯಾವುದು ಅನುಕೂಲ ಆಗುತ್ತೆ, ನಿಮಗೆ ಯಾವ ರೀತಿ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ, ಯಾವ ರುಚಿ ಇಷ್ಟ ಆಗುತ್ತೆ, ಆ ಒಂದು ರೆಮಿಡಿಯನ್ನು ನೀವು ಟ್ರೈ ಮಾಡಿ. ಸ್ನೇಹಿತರೆ, ಜೀರಿಗೆಯಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ. ಪ್ರತಿದಿನ ನೀವು ಇದನ್ನು ಸೇವಿಸ್ಬೋದು. ಇದರಿಂದ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಜೀರಿಗೆ ನೀರನ್ನು ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ಸ್ ಕೂಡ ನಿವಾರಣೆ ಆಗುತ್ತೆ, ದೇಹದ ಕೆಟ್ಟ ಟಾಕ್ಸಿನ್ಸ್ ಕೂಡ ಹೊರಗಡೆ ಹೋಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೆಮಿಡಿಯನ್ನು ಟ್ರೈ ಮಾಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ವೆಯ್ಟ್ ಲಾಸ್ ವಿಡಿಯೋಸ್ ಮತ್ತು ಹೆಲ್ತ್ ಟಿಪ್ಸ್ ತುಂಬ ಇದೆ, ಫ್ರೀ ಇದ್ದಾಗ ನೋಡಿ. ಮತ್ತೆ ಭೇಟಿಯಾಗೋಣ.
ಥ್ಯಾಂಕ್ ಯು.